ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ಗೆ ಏನು ಕೋಚಿಂಗ್ಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದ್ರಲ್ಲ, ಇದು ನೋಡಿ ವಸತಿ ಸಂಯೋಜಿತ ಪದವಿಯೊಂದಿಗೆ UPSC ತರಬೇತಿ ಅರ್ಜಿ. ಈ ಒಂದು ಅರ್ಜಿಯ ಕುರಿತು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಡೌಟ್ಸ್ ಇದ್ದವು. ಆ ಕುರಿತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಒಂದೇದೇನಪ್ಪ ಅಂದರೆ, ಸರ್ ನಮ್ಮದು ಈ ಲಿಸ್ಟಲ್ಲಿ ಮೆರಿಟ್ ಲಿಸ್ಟಲ್ಲಿ ಹೆಸರಲ್ಲಿದೆ, ಬಟ್ ನಮ್ಮದು ಈ ಒಂದು ಅಡ್ಮಿಷನ್ ಲೆಟರ್ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರಿ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಇಂದು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದೆ. ನೀವು ಬೇಕಾದರೆ ಮಾಡ್ಬೋದು. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲೇನು ಬಿಟ್ಟಿದ್ದಾರೆ SC ಮತ್ತು ST ಮೆರಿಟ್ ಪಟ್ಟಿ, ಇದು ಕೇವಲ ಅರ್ಜಿ ಹಾಕಿದ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಅಂತೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಕೊಟ್ಟಿದ್ದು ನೋಡಿ ವಿದ್ಯಾರ್ಥಿಗಳೇ, UPSC ರೆಸಿಡೆನ್ಷಿಯಲ್ ಟ್ರೈನಿಂಗ್ ವಿತ್ ಇಂಟಿಗ್ರೇಟೆಡ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ SC ಕ್ಯಾಂಡಿಡೇಟ್ ಮೆರಿಟ್ ಲಿಸ್ಟ್. ಇದು ಸೆಲೆಕ್ಟ್ ಲಿಸ್ಟ್ ಅಲ್ಲ, ಅಂದರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲ ಇದು. ನೋಡಿ ವಿದ್ಯಾರ್ಥಿಗಳೇ, 36%, 44%, 53% ಆದರೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಅವ್ರು ಏನು ನಮ್ಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರೈವೇಟಾಗಿ ಮೆಸೇಜ್ ಕಳಿಸಿದ್ದಾರಂತೆ. ಈ ರೀತಿಯಾಗಿ ನೀವು ಈ ಕೋಚಿಂಗ್ಗೆ ಸೆಲೆಕ್ಟ್ ಆಗಿದ್ದೀರಾ, ನಿಮ್ಮ ಒಂದು ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಆ ರೀತಿ ಮೆಸೇಜ್ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಬಂದಿದ್ದರೆ ಕಮೆಂಟ್ ಮಾಡಿ. ಅವ್ರೇನು ಮಾಡ್ಬೇಕಪ್ಪ ಅಂದರೆ, ಈ ಒಂದು ಲಿಂಕ್ ಮೂಲಕ ಅಡ್ಮಿಷನ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಲಿಂಕ್ ಮೂಲಕ ಡೌನ್ಲೋಡ್ ಆಗದೇ ಇದ್ದರೆ ನೀವೇನು ಮಾಡ್ಬೇಕಪ್ಪ ಅಂದರೆ, ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, PUC ಹಾಲ್ ಟಿಕೆಟ್ ನಂಬರ್, ಡೇಟ್ ಆಫ್ ಬರ್ತನ್ನು ಮತ್ತು ನಿಮ್ಮ ಹೆಸರನ್ನು ಸೆಂಡ್ ಮಾಡಿದಾಗ ಅವರೊಂದು ಲಿಂಕ್ ಕಳಿಸ್ತಾರಂತೆ. ಆ ಲಿಂಕ್ ಮೂಲಕ ನಿಮ್ಮ ಅಡ್ಮಿಷನ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ಲ ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಾರೆ ಅಂತ. ಅದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಫಾಲೋ ಅಪ್ ಮಾಡಿ. ಏನು ಮಾಡಬೇಕು, ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ಲ ಅಂತ ಡೌಟ್ ಇದ್ದರೆ ಈ ನಂಬರ್ಗೆ ನಿಮ್ಮ ಒಂದು ಅರ್ಜಿ ಏನು ಸ್ವೀಕೃತಿ ಇದೆಯಲ್ಲ ಅದನ್ನು PDF ಕಳಿಸಿ, ಅಥವಾ ನಿಮ್ಮ ಅರ್ಜಿ ಸಂಖ್ಯೆ, PUC ಹಾಲ್ ಟಿಕೆಟ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ನೇಮ್ ಕಳಿಸಿ. ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮಗೆ ಸೆಲೆಕ್ಟ್ ಆಗಿದ್ದರೆ ಲಿಂಕ್ ಕೊಡ್ತಾರಂತೆ. ಇದೇ ಲಿಂಕ್ ಕೊಡ್ಬೋದು ಅಥವಾ ಬೇರೆ ಲಿಂಕ್ ಕೊಡ್ಬೋದು. ಆ ಲಿಂಕ್ ಮೂಲಕ ನಿಮ್ಮ ಅಡ್ಮಿಷನ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೆಷ್ಟು ಇವತ್ತಿನ ಮಾಹಿತಿ ಆಯ್ತು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.